ಸುದ್ದಿ ಮನಸ್ಸಿ ಮಾತಾಡ್ಬೇಕು. ಏನ್ ಮಾಡ್ಬೇಕು? 7ನೇ ತಾರೀಕು ಮೈಸೂರಿನಿಂದ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಯಿತು. ಯಾಕೆ ಮೈಸೂರು ಆರಿಸಿಕೊಂಡು ಗೊತ್ತಾ? ತಾಯಿ ಚಾಮುಂಡಿ ಕ್ಷೇತ್ರ ಮಾತ್ರ ಅಲ್ಲ, ಕೆಲವರು ತಮ್ಮೆನ್ನು ತಾವೇ ತಕ್ಕೊಂಡಿದ್ರು. 3 ಹಗರಣ ಮಾತ್ರ ಅಲ್ಲ, ಮೈಸೂರು ಮಹಾರಾಜರನ್ನ ಮೀರಿಸಿದ ಆಡಳಿತ ಅಂತೆ. ಎಂತ ಆಡಳಿತ? ಮೈಸೂರು ಮಹಾರಾಜರನ್ನ ಮೀರಿಸಿದ ಆಡಳಿತ ಅಂತೆ. ಮೈಸೂರು ಮಹಾರಾಜರದ್ದು ಜನೋಪಕಾರಿಯಾದ ಆಡಳಿತ. ಮೈಸೂರಿನ ಪ್ರಶ್ನೆ ಕೇಳಿದ್ವಿ, ಸಿದ್ದರಾಮಯ್ಯನವರೇ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ್ ನೀವ? ಸಿದ್ದರಾಮಯ್ಯನವರ ಕಟ್ಟಿದ್ದು? ಸಿದ್ದರಾಮಯ್ಯನವರ ಕಟ್ಟಿದ್ದು? ಯಾರು ಕಟ್ಟಿದ್ದು? ಮೈಸೂರು ವಿಶ್ವವಿದ್ಯಾಲಯ ಕಟ್ಟೋರು ಯಾರು? ಮೈಸೂರು ಬ್ಯಾಂಕ್ ಕಟ್ಟೋರು ಯಾರು? ಮೈಸೂರು ಉಕ್ಕು ಕಾರ್ಖಾನೆ ಕಟ್ಟೋರು ಯಾರು? ಮೈಸೂರು ಪೇಪರ್ ಮಿಲ್ ಕಟ್ಟೋರು ಯಾರು? ಮೈಸೂರು ಕಾಫಿ ಕ್ಯೂರಿಂಗ್ ಕಟ್ಟೋರು ಯಾರು? ಮೈಸೂರು ಕಾರ್ಖಾನೆ ಕಟ್ಟೋರು ಯಾರು? ಮೈಸೂರು ಸ್ಯಾಂಡ್ಲು ಸೋಪ್ ಕಾರ್ಖಾನೆ ಸ್ಥಾಪಿಸಿದ್ಯಾರು? ಹೀಗೆ ಮಹಾರಾಜ ಕಾಲೇಜು, ಮಹಾರಾಣಿ ಕಾಲೇಜು ಇವೆಲ್ಲ ಸ್ಥಾಪನೆ ಮಾಡಿದವರು ಮೈಸೂರು ಮಹಾರಾಜರು. ನಮ್ಮ ಸಿದ್ದರಾಮಯ್ಯನವ್ರದ್ದು ಅವರು ಅದು ಯಾವುದೂ ಇಲ್ಲ. 3 ಹಗರಣ ಯಾರು ಮಾಡಿದ್ದು? ಬೆಂಗಳೂರಿನಲ್ಲಿ ₹100 ಫಿಕ್ಸ್ ಮಾಡೋದು ಯಾರು? ಕಾರ್ಮಿಕ ಇಲಾಖೆ ಹಗರಣ ಯಾರ್ದು? ವಾಲ್ಮೀಕಿ ಹಗರಣ ಯಾರ್ದು? ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಲೂಟಿ ಮಾಡಿದವರು ಯಾರು? 60% ಸರ್ಕಾರ ಯಾರ್ದು? 420 ಸರ್ಕಾರ ಯಾರ್ದು? ಸಿದ್ದರಾಮಯ್ಯನವರೇ, ನೀವು ಮೈಸೂರು ಮಹಾರಾಜರ ಆಡಳಿತ ಮೀರಿಸಿತ್ತು ಅಂತ ಹೇಳ್ತೀರಲ್ಲ, ನಿಮ್ ಸರ್ಕಾರಕ್ಕೆ ಹಲಾಲ್ ಮಾಡಿಸ್ಕೊಂಡಿದ್ದೀರಿ. ನೀವು ನಾಚಿಕೆ ಆಗ್ಬೇಕಲ್ಲ ನೀವು. ಇದು ಹಲಾಲ್ ಕಟ್ ಸರ್ಕಾರ. ಅಷ್ಟು ಮಾತ್ರ ಅಲ್ಲ, ಇನ್ಯಾವ ಸರ್ಕಾರ? ಯಾವ ಸರ್ಕಾರ? ನಾನು ಹೇಳಿಲ್ಲಪ್ಪ, ನಾನು ಹೇಳಿಲ್ಲ. ಯಾರು ಹೇಳ್ತಾ ಇರೋದಿಲ್ಲ? ರಾಜ್ಯದ ಜನ ಹೇಳ್ತಾ ಇರೋದು. ನಾನು ಹೇಳಿದ್ದು ಹಲಾಲ್ ಸರ್ಕಾರ ಅಂತ, ಹಲಾಲ್ ಕೋರ್ ಸರ್ಕಾರ ಅಂತ ಯಾರು ಹೇಳ್ತಾ ಇರೋದು? ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ಹಲಾಲ್ ಕೋರ್ ಸರ್ಕಾರ, 420 ಸರ್ಕಾರ, ಭ್ರಷ್ಟ ಸರ್ಕಾರ, ಬೆಲೆ ಏರಿಸಿದ ಸರ್ಕಾರ, ಇನ್ಯಾವ ಸರ್ಕಾರ? ಪೆನ್ ಡ್ರೈವ್ ಸರ್ಕಾರ ಯಾರ್ದು? ಹನಿ ಟ್ರ್ಯಾಪ್ ಸರ್ಕಾರ. ಯಾವ ಸರ್ಕಾರ? ಇದು ನಾನು ಹೇಳಿದ್ದಲ್ಲ, ರಾಜಣ್ಣ ಹೇಳಿದ್ದು. ಭ್ರಷ್ಟಾಚಾರದಲ್ಲಿ ನಂಬರ್ 1, ಭ್ರಷ್ಟಾಚಾರದಲ್ಲಿ ದೇಶದಲ್ಲೇ ನಂಬರ್ 1 ಯಾವುದು? ನಾನು ಹೇಳಿದ್ದಲ್ಲ, ಬಸವರಾಜ ರಾಯರೆಡ್ಡಿ ಹೇಳಿದ್ದು. ಬಸವರಾಜ ರಾಯರೆಡ್ಡಿ ಬಿಜೆಪಿನ? ರಾಜಣ್ಣ ಬಿಜೆಪಿನ? ಈಗ ಹೇಳಿ, ಇದು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸರ್ಕಾರ ಇದು. ಕಾಂಗ್ರೆಸ್ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ. ದಿನನಿತ್ಯ ಸುದ್ದಿ ಆಗ್ತಿರೋದು ಒಂದು ಭ್ರಷ್ಟಾಚಾರದ್ದು, ಇನ್ನೊಂದು ಬೆಲೆ ಏರಿಕೆದು. ನಾನು ನಿಮ್ಮನ್ನು ಕೇಳ್ತೇನೆ, ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಸೋದಕ್ಕೆ ಎಷ್ಟು ಕೊಡ್ಬೇಕಿತ್ತು ನೀವು? 25,000. ಈಗ ಎಷ್ಟು ಕೊಡ್ಬೇಕು? 3 ಲಕ್ಷ ಕಟ್ಟಬೇಕು. ಬಿಜೆಪಿ ಸರ್ಕಾರ ಇದ್ದಾಗ ಪಾಣಿ ಬೆಲೆ ಎಷ್ಟಿತ್ತು? ₹10.15. ಈಗ ಎಷ್ಟಿದೆ? ₹100. ₹20 ಬಾಂಡ್ ಪೇಪರ್ ಇದೆಯಾ? ಈಗ ₹20 ಬಾಂಡ್ ಪೇಪರ್ ಇದೆಯಲ್ರಿ? ಎಷ್ಟು ಕೊಡ್ಬೇಕೀಗ? ಇವ್ರು ಯಾವ್ಯಾವ ಬೆಲೆ ಏರಿಸಿದ್ರೆ ಗೊತ್ತಿದೆ ನಿಮ್ಗೆ? ಬಸ್ ದರ ಏರಿಸಿದ್ಯಾರು? ಬಸ್ ದರ ಏರಿಸಿದ್ದು ಕಾಂಗ್ರೆಸ್,
ವಿದ್ಯುತ್ ದರ ಏರಿಸಿದ್ದು, ಹಾಲಿನ ದರ ಏರಿಸಿದ್ದು, ನೀರಿನ ದರ ಏರಿಸಿದ್ದು, ಕಸದ ದರ ಏರಿಸಿದ್ದು, ಡೀಸೆಲ್ ದರ ಏರಿಸಿದ್ದು, ಪೆಟ್ರೋಲ್ ದರ ಏರಿಸಿದ್ದು, ಮೆಟ್ರೋ ದರ ಏರಿಸಿದ್ದು, ಎಲ್ಲ ದರ ಏರಿಸಿದ್ದು, ಆಸ್ಪತ್ರೆ ಡೆತ್ ಸರ್ಟಿಫಿಕೇಟ್, ಬಸ್ ಸರ್ಟಿಫಿಕೇಟ್ಗೂ ಬೆಲೆ ಏರಿಸಿದಾರಲ್ರಿ. ಇವರಿಗಿಂತ ಕೆಟ್ಟ ಜನ ಯಾರು ಇದಾರೇನ್ರಿ ನೀವು? ಇನ್ನ ಅಡಿಗೆ ಎಣ್ಣೆನೂ ಏರಿಸಿದ್ರು, ಕುಡಿಯುವ ಎಣ್ಣೆನೂ ಏರಿಸಿದ್ರು. ಅಡಿಗೆ ಎಣ್ಣೆನೂ ಏರಿಸಿದ್ರು, ಕುಡಿಯುವ ಎಣ್ಣೆನೂ ಏರಿಸಿದ್ರು. ನಾನು ಅರ್ತಿದ್ದೆ, ನೆನಪು ಮಾಡಿರಿ ನೀವು. ಜನಾಕ್ರೋಶ ಇದೆಯಾ ಇಲ್ವಾ ಅಂತೇಳಿ ಎಣ್ಣೆ ಅಂಗಡಿ ಹತ್ರ ನಿಂತ್ಕೊಂಡು ಸಾಕು ಸಿದ್ದರಾಮಯ್ಯರಿಗೆಲ್ಲ ಗೊತ್ತಾಗುತ್ತೆ. ಇದು ಸರ್ಕಾರ ಸ್ಥಿತಿ. ಬೆಲೆ ಏರಿಕೆ, ಭ್ರಷ್ಟಾಚಾರ, ಅತ್ಯಾಚಾರದಲ್ಲಿ ಕರ್ನಾಟಕ ನಂಬರ್ 1. ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕ್ರಿ ನೀವು. ತಂದೆ ಜೊತೆ ಮಕ್ಕಳು ಹೋಗಂಗಿಲ್ಲ, ಗಂಡನ ಜೊತೆ ಹೆಂಡತಿ ಹೋಗಂಗಿಲ್ಲ, ಅಣ್ಣನ ಜೊತೆ ತಂಗಿ ಹೋಗಂಗಿಲ್ಲ. ಈ ಸರ್ಕಾರದ ಸ್ಥಿತಿ ಇದು. ಈ ಸರ್ಕಾರ ಸ್ಥಿತಿ ಇದು. ಇನ್ನ ಲಂಚ ಅವತಾರ, ಆಸ್ಪತ್ರೆಯಲ್ಲೂ ಲಂಚ, ಪೊಲೀಸ್ ಸ್ಟೇಷನ್ ಅಲ್ಲೂ ಲಂಚ, ತಾಲೂಕು ಆಫೀಸಲ್ಲೂ ಲಂಚ, ಕೆಲಸ ತಗೊಳ್ಬೇಕು ಅಂದ್ರೂ ಲಂಚ. ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ, ಕೆಪಿಎಸ್ಸಿ ಭ್ರಷ್ಟಾಚಾರ, ನ್ಯಾಯಾಲಯ ಚೀಮಾರಿ ಆಗ್ತಾ ಇದೆ ಕೆಪಿಎಸ್ಸಿ ಭ್ರಷ್ಟಾಚಾರಕ್ಕೆ. ವಿಧಾನಸೌಧದಲ್ಲಿ ಅನಾಚಾರ, ಕೆಂಗಲ್ ಕಟ್ಟಿಸಿದ ವಿಧಾನಸೌಧ ಪವಿತ್ರ ಸ್ಥಳ. ಆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಲ್ರಿ. ಎಲ್ಲಿಗೆ ಬಂದ್ಬಿಟ್ರಿ? ಎಲ್ಲಿಗೆ ಬಂದ್ಬಿಟ್ರು? ವಿಧಾನಸೌಧದಲ್ಲಿ ಕೂಗಿದ ಘೋಷಣೆ ಏನು? ಕಾಂಗ್ರೆಸ್ ಒಬ್ಬ ರಾಜ್ಯಸಭಾ ಸದಸ್ಯ ಗೆದ್ದಬೇಕಾದ್ರೆ ಆ ಗೆಲುವಿನ ಸಂಭ್ರಮಿಸಿದ್ದು ಭಾರತ್ ಮಾತಾ ಕಿ ಜೈ ಅಂತಲ್ಲ. ಏನಂತ ಕೂಗಿದ್ರು? ಏನಂತ ಕೂಗಿದ್ರು? ಇದು ಕಾಂಗ್ರೆಸ್ನ ಸ್ಥಿತಿ. ಒಂದ್ ಕಣ್ಣಿಗೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಸುಣ್ಣ ಯಾರಿಗೆ? SC STಗಳಿಗೆ ಏನು ಸುಣ್ಣ, ಹಿಂದುಳಿದ ವರ್ಗದವರಿಗೆ ಸುಣ್ಣ, ಹಿಂದೂಗಳಿಗೆ ಸುಣ್ಣ, ಮುಲ್ಲಾಗಳಿಗೆ ಇದು ಸರ್ಕಾರದ ಸ್ಥಿತಿ. ನಿಷ್ಠಾವಂತರಿಗೆ ನೇಣಿನ ಗ್ಯಾರಂಟಿ, ಬಾಣಂತಿ ಮಕ್ಕಳಿಗೆ ಸಾವಿನ ಗ್ಯಾರಂಟಿ, ಪ್ರಾಮಾಣಿಕರಿಗೆ ವರ್ಗಾವಣೆ ಗ್ಯಾರಂಟಿ, ಅನ್ನದಾತರಿಗೆ ಆತ್ಮಹತ್ಯೆ ಗ್ಯಾರಂಟಿ, ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಗ್ಯಾರಂಟಿ, ಗುತ್ತಿಗೆಯಲ್ಲಿ 60% ಕಮಿಷನ್ ಗ್ಯಾರಂಟಿ, ನ್ಯಾಯ ಕೇಳಿದವರಿಗೆ ಅಮಾನತಿನ ಗ್ಯಾರಂಟಿ. ಇಷ್ಟು ಮಾತ್ರ ಅಲ್ಲ, ಪ್ರಶ್ನೆ ಮಾಡಿದವರಿಗೆ ಮನಿ ಟ್ರ್ಯಾಪ್ ಗ್ಯಾರಂಟಿ, CD ಗ್ಯಾರಂಟಿ, ಹೋರಾಟ ಮಾಡಿದವರಿಗೆ ಕೇಸ್ ಗ್ಯಾರಂಟಿ. ಇದು ಈ ಸರ್ಕಾರದ ವಾಸ್ತವಿಕತೆಗೆ ಹಿಡಿದಿರ್ತಕ್ಕಂಥ ಕನ್ನಡಿ ಜನ. ಇನ್ನ ನಮ್ಮ ದೇಶದಲ್ಲಿ ಇದುವರೆಗೂ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾದ್ರು? ಅವರೆಲ್ಲರೂ ಸೇರಿ ಎಷ್ಟು ಸಾಲ ಮಾಡಿದ್ರು? ಅದರ 50% ಹೆಚ್ಚು ಸಾಲ ಮಾಡಿದ ಕುಖ್ಯಾತಿ ಯಾರ್ದು ಗೊತ್ತಾ? ಯಾರ್ದು ಕುಖ್ಯಾತಿ? ನಮ್ಮ ರಾಜ್ಯದ ಒಟ್ಟು ಸಾಲ 7,18,000 ಕೋಟಿ. ಎಷ್ಟು? 7,56,000 ಕೋಟಿ ಅಂತ ಡಾಕ್ಟರ್ ಸರ್ಜಿ ಹೇಳ್ತಿದ್ದಾರೆ. ಈ ವರ್ಷ ಮಾಡಿದ ಸಾಲ 1,16,000 ಕೋಟಿ. ಎಷ್ಟು? 1,16,000 ಕೋಟಿ. 7,56,000 ಕೋಟಿಯಲ್ಲಿ 4 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿ ಯಾರ್ದು? ಸಿದ್ದರಾಮಯ್ಯನವರದು. ಮುಂಚೆ ಏನ್ ಹೇಳಿದ್ರು? ಗ್ಯಾರಂಟಿಗೆ ಎಲ್ಲಿ ಹಣ ಹೊಂದಿಸ್ತೀರಿ ಅಂತ ಪತ್ರಕರ್ತರು ಕೇಳಿದಾಗ 40% ಹಣ ಲೂಟಿ ಆಗ್ತಾ ಇದೆ, ಅದನ್ನು ಉಳಿಸಿ ಗ್ಯಾರಂಟಿ ಹಣ ಹೊಂದಿಸ್ತೀವಿ ಅಂತ ಹೇಳಿದ್ರು. ಈಗ ಬೆಲೆ ಏರಿಸಿ ಸಾಲ ಮಾಡಿ ರಾಜ್ಯವನ್ನ ಬರ್ಬಾದ್ ಮಾಡಿ ಈಗ ಹೇಳ್ತಾ ಇದ್ದಾರೆ. ಯಾವುದು ಬಿಟ್ಟಿದ್ದಾರೆ ಹೇಳಿ? ಗಾಳಿ ಒಂದು ಕುಡಿಯೋ ಗಾಳಿ ಒಂದು ಬಿಟ್ಟಿದ್ದಾರೆ, ಟಾಯ್ಲೆಟ್ ಮೇಲೂ ಸಾಲ ಹಾಕಿದ್ದಾರೆ.
ಇನ್ನು ಮುಂದೆ ಕುಡಿಯೋ ಗಾಳಿಗೂ ಕೂಡ ತೆರಿಗೆ ಹಾಕಿದ್ರೆ ಆಶ್ಚರ್ಯ ಪಡಬೇಡಿ ನೀವು. ಕುಡಿಯೋ ನೀರಿಗೆ ತೆರಿಗೆ ಹಾಕಿದ್ರೆ ಆಶ್ಚರ್ಯ ಪಡಬೇಡಿ ನೀವು. ಗಂಧದ ಬೀಡು ಚಂದದ ನಾಡು ಅಂತ ಕರೆಸ್ಕೊಂಡಿದ್ದಂತ ಕರ್ನಾಟಕವನ್ನ ಭ್ರಷ್ಟಾಚಾರಿಗಳ ತವರೂರು ಮಾಡಿದ್ದಾರೆ, ಅತ್ಯಾಚಾರಿಗಳ ನೆಲೆವೀಡು ಮಾಡಿದ್ದಾರೆ, ಬೆಲೆ ಏರಿಕೆಯಲ್ಲಿ ನಂಬರ್ 1 ಮಾಡಿದ್ದಾರೆ, ಜನರ ಬದುಕಿಗೆ ಬರೆ ಎಳೆದಿದ್ದಾರೆ, ನೆಮ್ಮದಿಯಿಂದ ಜನ ಬದುಕಾಗದೇ ಇರುವಂತ ದುಸ್ಥಿತಿಗೆ ದೂಡಿದ್ದಾರೆ. ಇದು ಈ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ. ಇದು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಬರೀ ಹೋರಾಟದಲ್ಲಿ ಬಂದು ವಿಜಯಣ್ಣಗೆ ಜೈ, ಬಿಜೆಪಿ ಜೈ ಅಂತ ಕೂಗಿ ಹೋದ್ರೆ, ಕಾಂಗ್ರೆಸ್ ಪಾರ್ಟಿಗೆ ಧಿಕ್ಕಾರ ಅಂತ ಹೋದ್ರೆ ಸಾಕಾಗಲ್ಲ. ಈ ಸತ್ಯ ಸಂಗತಿಯನ್ನು ಮನೆ ಮನೆಗೆ ಮುಟ್ಟಿಸ್ಬೇಕು. ಮುಟ್ಟಿಸೋರು ತಯಾರಿದ್ದೀರಾ? ಆಗ ಮನೆ ಮನೆಗೆ ಈ ಸತ್ಯ ಸಂಗತಿಯನ್ನು ಮುಟ್ಟಿಸಿದಾಗ ಮಾತ್ರ ಅದು ಜನಾಂದೋಲನ ಆಗುತ್ತೆ. 3ನೇ ತಾರೀಕು ಬೆಂಗಳೂರಿನಲ್ಲಿ ಈ ಜನಾಕ್ರೋಶ ಯಾತ್ರೆ ಬೆಂಗಳೂರಿನಲ್ಲಿ ಸಂಪನ್ನಗೊಳ್ಳಲಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ದೊಡ್ಡ ಅಲೆಯಾಗಿ ಸಮುದ್ರದೋಪಾದಿಯಲ್ಲಿ ಬರಬೇಕು. ಅವತ್ತು ತೀರ್ಮಾನ ಆಗಬೇಕು, ಈ ಭ್ರಷ್ಟ ಸರ್ಕಾರ ಇರ್ಬೇಕಾ, ಭ್ರಷ್ಟ ಸರ್ಕಾರ ಬೇಡ, ತೊಲಗಬೇಕು ಅನ್ನೋ ಮುಷ್ಟಿಕಟ್ಟು ಹೇಳಿ. ಭಾರತ್ ಮಾತಾ ಕಿ ತೊಲಗಿಸಿ 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 ಎಸ್ಟಿ ಸರ್ಕಾರ ವಿರೋಧಿ ಸರ್ಕಾರಕ್ಕೆ ಏನ್ ಚುಕ್ರಿ ಅವನಿಗೆ. ಪತ್ರಕರ್ತರು ಕೇಳ್ತಾರೆ, ನೀವು ಯಾವ ಆಧಾರದಲ್ಲಿ ಮುಸ್ಲಿಮರಿಗೆ ಶೇಕಡ 4% ಮೀಸಲಾತಿ ಕೊಡ್ತೀರಿ, ಅದು ಸಂವಿಧಾನ ವಿರೋಧಿ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಿದಾಗ ಆತ ಹೇಳಿದ ಮಾತೇನು ಗೊತ್ತಾ? ಕಾದ್ ನೋಡಿ, ಒಳ್ಳೆ ಕಾಲ ಬರುತ್ತೆ. ವಿ ವಿಲ್ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ದೇಶ ಹೊರದವರಿಗೆ ಸಂವಿಧಾನ ಬದಲಾಯಿಸಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳುವಂತ ಸೊಕ್ಕು ತೋರಿಸ್ತಾರೆ ಅಂತ ಹೇಳಿದ್ರೆ ಇನ್ನೂ ಸಹಿಸ್ಕೋಬೇಕಾ? ಸಹಿಸ್ಕೋಬೇಕೇನ್ರಿ? ಇನ್ನುವೇ ಯೋಚನೆ ಮಾಡ್ಬೇಕಲ್ಲ, ಯಾರು ಸಂವಿಧಾನ ವಿರೋಧಿ ಅಂತ ಹೇಳಿ ಯೋಚನೆ ಮಾಡ್ಬೇಕಲ್ಲ, ಯಾರು ಅಂಬೇಡ್ಕರ್ ವಿರೋಧಿ ಅಂತ ಹೇಳಿ. ಈ ಅಂಬೇಡ್ಕರ್ ವಿರೋಧಿಯಾಗಿರ್ತಕ್ಕಂಥ, ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ ಪಾರ್ಟಿಗೆ ಹೇಳಿ ಧಿಕ್ಕಾರ, ಬೆಲೆ ಏರಿಸಿದ ಕಾಂಗ್ರೆಸ್ ಪಾರ್ಟಿಗೆ ಹೇಳಿ ಧಿಕ್ಕಾರ, ಭ್ರಷ್ಟಾಚಾರ ಮಾಡಿದ ಕಾಂಗ್ರೆಸ್ ಪಾರ್ಟಿಗೆ ಹೇಳಿ ಧಿಕ್ಕಾರ. ಈ ಮೂಲಕ ಜನಾಕ್ರೋಶದ ಹೆದ್ದರೆ ಇವತ್ತು ಚಿಕ್ಕಮಗಳೂರಿನಲ್ಲಿ ನೀವು ತೋರಿಸಿದಿರಿ. ಈ ಕಾಂಗ್ರೆಸ್ ಪಾರ್ಟಿಯನ್ನು ಕಿತ್ತು ಹಾಕೋದ್ರವರೆಗೂ ನಾವು ಹೋರಾಟವನ್ನ ಮಾಡೋಣ. ಒಬ್ಬ ಮಾತಾಡ್ತಾ ಇದ್ದ, ಬಿಜೆಪಿಯವರು ಗ್ಯಾಸ್ ಬೆಲೆ ಏರಿಸಿದರೆ ಅವ್ರು ಹೋರಾಟ ಮಾಡೋದು ಸರಿ ಇದೆ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳ್ತಾನೆ. ಕೆಲವರು ಲಾಟ್ರಿನಲ್ಲಿ ಗೆದ್ದು ಬಿಡ್ತಾರೆ. ಲಾಟ್ರಿಲಿ ಗೆದ್ದಾಗ ತಲೆ ನಿಲ್ಲಲ್ಲ. ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದ್ರಲ್ಲ, ಹಂಗೆ ಕೆಲವರು ಆಕಸ್ಮಿಕವಾಗಿ ಯಾವುದೋ ಪೂರ್ವ ಜನ್ಮದ ಪುಣ್ಯದಲ್ಲ ಯೋಗದಲ್ಲ ಆಗಿಬಿಡ್ತಾರೆ. ಆದ್ಮೇಲೆ ತಲೆ ನಿಲ್ಲಲ್ಲ. ಆತ ಹೇಳ್ತಾನೆ, ಇದಕ್ಕೆಲ್ಲ ಮೋದಿ ಕಾರಣ ಅಂತೆ. ಮೋದಿ ಪುಣ್ಯಾತ್ಮ ಇವತ್ತಿಗೆ ದೇಶ ಉಳಿದಿದೆ. ಮೋದಿ ಪುಣ್ಯಾತ್ಮ ಇವತ್ತಿಗೆ ದೇಶ ಉಳಿದಿದೆ. ರತ್ನಗಿರಿ ಬೋರೇನವೇ ದರ್ಗಾ ಮಾಡಕ್ ಹೊರಟಿದ್ರು ಈ ಕಾಂಗ್ರೆಸ್ನವರು. ನೆಲ್ಲೂರು ಮಠವನ್ನು ದರ್ಗಾ ಮಾಡಕ್ ಹೊರಟಿದ್ದಾರೆ. ಬಿಡ್ಬೇಕಾ? ದತ್ತಪೀಠವನ್ನು ದರ್ಗಾ ಮಾಡ್ಕೊಂಡು ಕೂತು ಬಿಟ್ಟಿದ್ರು. ಬಿಜೆಪಿ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು, ಬಜರಂಗ ದಳ ಕಾರ್ಯಕರ್ತರು, ಹಿಂದುತ್ವದ ಪರವಾಗಿರ್ತಕ್ಕಂಥ ಕಾರ್ಯಕರ್ತರು ಅವಕಾಶ ಕೊಡಲಿಲ್ಲ. ಇವತ್ತು ಸಂವಿಧಾನ ಬದಲಾಯಿಸಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ, ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥವ್ರನ್ನ ಬದಲಾಯಿಸಿ ನಮ್ಮ ಸಂವಿಧಾನ ಉಳಿಸ್ಕೊಡ್ತೀವಿ ಅನ್ನುವಂತ ಸಂಕಲ್ಪ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಒಮ್ಮೆ ಮುಷ್ಟಿ ಕಟ್ಟಿ ಜೋರಾಗಿ ಹೇಳಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ. ಇಷ್ಟು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ಸಭೆಯನ್ನು ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.